ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ನಾನು ಡಾಕ್ಟರ್ ಅನಿತಾ ರಾಜಿಯನ್, ಕೃಷಿ ವಿಸ್ತರಣಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಅಂತಾರಾಷ್ಟ್ರೀಯ ಕೃಷಿ ಮತ್ತು ತೋಟಗಾರಿಕಾ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನಾನು ಇಂದು ಮಾತನಾಡುತ್ತಿರುವ ವಿಷಯ ತೆಂಗಿನ ಬೇರಿನ ಆಹಾರ, ಅದನ್ನು ಹೇಗೆ ತಯಾರಿಸುವುದು, ಅದನ್ನು ಹೇಗೆ ಸಿಂಪಡಿಸುವುದು ಮತ್ತು ಅದರಿಂದ ಆಗುವ ಪ್ರಯೋಜನಗಳನ್ನು ನಾವೀಗ ತಿಳಿಯೋಣ. ತೆಂಗಿನ ಬೇರಿನ ಆಹಾರವು ತೆಂಗಿನ ಮರದ ಬೇರುಗಳಿಗೆ ನೇರವಾಗಿ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸಲು ಕೃಷಿ ತಂತ್ರವಾಗಿದೆ. ಮೂಲ ವಲಯಕ್ಕೆ ಪೋಷಕಾಂಶ ಸಮೃದ್ಧ ದ್ರಾವಣವನ್ನು ಚುಚ್ಚುವ ಮೂಲಕ ಈ ವಿಧಾನವು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ. ವಿಶೇಷವಾಗಿ ಕಳಪೆ ಮಣ್ಣಿನ ಗುಣಮಟ್ಟವಿರುವ ಪ್ರದೇಶಗಳಲ್ಲಿ ಅಥವಾ ನಿರ್ದಿಷ್ಟ ಕೊರತೆಗಳು ಸಾಮಾನ್ಯವಾಗಿರುವ ಪ್ರದೇಶಗಳಲ್ಲಿ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದರ ಪ್ರಯೋಜನಗಳನ್ನು ನಾವು ಈಗ ತಿಳಿಯೋಣ. ಮೊದಲಿಗೆ ಅದನ್ನು ಹೇಗೆ ತಯಾರಿಸಿಕೊಳ್ಳುವುದು ಎಂದು ತಿಳಿಯೋಣ. ತೆಂಗಿನ ಮರದ ಅಗತ್ಯಗಳ ಆಧಾರದ ಮೇಲೆ ಪೋಷಕಾಂಶದ ದ್ರಾವಣವನ್ನು ತಯಾರಿಸಲಾಗುತ್ತದೆ. ಸಾಮಾನ್ಯವಾಗಿ ಸಾರಜನಕ, ಪೊಟ್ಯಾಷಿಯಂ, ರಂಜಕ ಮತ್ತು ಸೂಕ್ಷ್ಮ ಪೋಷಕಾಂಶಗಳಂತಹ ರಸಗೊಬ್ಬರಗಳ ಮಿಶ್ರಣವನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡಿದ ಮಿಶ್ರಣಗಳನ್ನು ತೆಂಗಿನ ಮರದ ಬುಡದ ಸುತ್ತಲೂ ಅಥವಾ ನೇರವಾಗಿ ಬೇರುಗಳ ಬಳಿ ಮಣ್ಣಿನಲ್ಲಿ ರಂಧ್ರಗಳನ್ನು ಕೊರೆಯಬೇಕು. ಈ ಪೋಷಕಾಂಶದ ದ್ರಾವಣವನ್ನು ನಂತರ ಈ ರಂಧ್ರಗಳಿಗೆ ಚುಚ್ಚಲಾಗುತ್ತದೆ. ಅಲ್ಲಿ ಅದನ್ನು ಮೂಲ ವ್ಯವಸ್ಥೆಯಿಂದ ಹೀರಿಕೊಳ್ಳಬಹುದು. ಹೀಗೆ ಮಾಡುವುದರಿಂದ ಮರದ ವಯಸ್ಸು, ಮಣ್ಣಿನ ಪರಿಸ್ಥಿತಿಗಳು ಮತ್ತು ಪೋಷಕಾಂಶಗಳ ಅವಶ್ಯಕತೆಗಳನ್ನು ಅವಲಂಬಿಸಿ ಪ್ರತಿ ಕೆಲವು ತಿಂಗಳಿಗೊಮ್ಮೆ ಬೇರಿನ ಆಹಾರವನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ. ಇದರಿಂದ ಆಗುವ ಪ್ರಯೋಜನಗಳೇನೆಂದರೆ, ಪೋಷಕಾಂಶಗಳನ್ನು ನೇರವಾಗಿ ಬೇರುಗಳಿಗೆ ತಲುಪಿಸುವ ಮೂಲಕ ತೆಂಗಿನ ಬೇರಿನ ಆಹಾರವು ಪೋಷಕಾಂಶದ ಕೊರತೆ ಇರುವ ಮಣ್ಣಿನಲ್ಲಿಯೂ ಸಹ ಮರವು ಅಗತ್ಯವಾದ ಖನಿಜಗಳನ್ನು ಪರಿಣಾಮಕಾರಿಯಾಗಿ ಪಡೆಯುತ್ತದೆ ಎಂದು ಹೇಳಬಹುದು. ಈ ನೇರ ವಿಧಾನವು ಪೋಷಕಾಂಶಗಳ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ. ಹಾಗೆ ಬೇರಿನ ಆಹಾರವನ್ನು ಪಡೆಯುವ ತೆಂಗಿನ ಮರಗಳು ಸಾಮಾನ್ಯವಾಗಿ ವೇಗವಾಗಿ ಬೆಳವಣಿಗೆ ಆಗುತ್ತದೆ ಮತ್ತು ಸುಧಾರಿತ ಹಣ್ಣಿನ ಉತ್ಪಾದನೆಯನ್ನು ಪ್ರದರ್ಶಿಸುತ್ತದೆ. ಹಾಗೆ ಬೇರಿನ ಆಹಾರವು ಪ್ರತಿ ಮರಕ್ಕೆ ಉತ್ಪಾದಿಸುವ ತೆಂಗಿನಕಾಯಿಯ ಗಾತ್ರ, ಸಂಖ್ಯೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗೆ ಇದು ಹೆಚ್ಚಿನ ಇಳುವರಿಗೆ ಕಾರಣವಾಗುತ್ತದೆ. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ತೆಂಗಿನ ಮರಗಳು ಸಾಮಾನ್ಯವಾಗಿ ಸಾಮಾನ್ಯ ಕೀಟಗಳು ಮತ್ತು ರೋಗಗಳ ವಿರುದ್ಧ ಹೆಚ್ಚು ಚೇತರಿಸಿಕೊಳ್ಳುತ್ತದೆ. ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವ ಆರೋಗ್ಯಕರ ಮರಗಳು ಖಡ್ಗಮೃಗದ ಜೀರುಂಡೆಗಳು ಮತ್ತು ಕೆಂಪು ಪಾಮ್ ವಿವಿಲ್ಗಳಂತಹ ಕೀಟಗಳ ದಾಳಿಯನ್ನು ಉತ್ತಮವಾಗಿ ತಡೆದುಕೊಳ್ಳಬಹುದು. ಹಾಗೆ ಸರಿಯಾದ ಬೇರಿನ ಆಹಾರವು ತೆಂಗಿನ ಮರಗಳ ನೀರಿನ ಧಾರಣ ಮತ್ತು ಬರ ನಿರೋಧಕತೆಯನ್ನು ಸುಧಾರಿಸುತ್ತದೆ. ಅಗತ್ಯ ಪೋಷಕಾಂಶಗಳ ಪ್ರವೇಶ ಮತ್ತು ಹೆಚ್ಚಿನ ಬೇರಿನ ಬಲದೊಂದಿಗೆ ಮರಗಳು ಶುಷ್ಕ ಪರಿಸ್ಥಿತಿಗಳಲ್ಲಿ ಬದುಕಲು ಹೆಚ್ಚು ಸಮರ್ಥವಾಗಿರುತ್ತವೆ. ತೆಂಗಿನ ಬೇರಿನ ಆಹಾರವು ಮಣ್ಣಿನ ಅಸಮತೋಲನ ಅಥವಾ ಕೊರತೆಗಳನ್ನು ಪರಿಹರಿಸಲು ನಿರ್ದಿಷ್ಟ ಪೋಷಕಾಂಶಗಳ ಉದ್ದೇಶಿತ ಅಪ್ಲಿಕೇಶನ್ ಅನ್ನು ಅನುಮತಿಸುತ್ತದೆ. ಸಾಂಪ್ರದಾಯಿಕ ಫಲೀಕರಣ ವಿಧಾನಗಳು ಪರಿಣಾಮಕಾರಿಯಾಗದಿರುವ ಕಳಪೆ ಗುಣಮಟ್ಟದ ಮಣ್ಣಿನ ಪ್ರದೇಶಗಳಲ್ಲಿ ಇದು ವಿಶೇಷವಾಗಿ ಸಹಾಯಕವಾಗುತ್ತದೆ. ಮೂಲ ಆಹಾರವು ಪೋಷಕಾಂಶಗಳನ್ನು ಅಗತ್ಯವಿರುವಲ್ಲಿ ನಿಖರವಾಗಿ ತಲುಪಿಸುವುದರಿಂದ ಇದು ಪೋಷಕಾಂಶಗಳ ಹರಿವಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದು ನೀರಿನ ಮೂಲಗಳು ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಕಲುಷಿತಗೊಳಿಸುತ್ತದೆ. ಇದು ಮೇಲ್ಮೈ ಫಲೀಕರಣಕ್ಕೆ ಪರಿಸರ ಸ್ನೇಹಿ ಪರ್ಯಾಯವಾಗಿದೆ ಎಂದು ಹೇಳಬಹುದು. ಹಾಗಾಗಿ ತೆಂಗಿನ ಬೇರಿನ ಆಹಾರವು ಪರಿಣಾಮಕಾರಿ, ಸಮರ್ಥನೀಯ ತಂತ್ರವಾಗಿದ್ದು ಅದು ತೆಂಗಿನ ಮರಗಳ ಬೆಳವಣಿಗೆ, ಆರೋಗ್ಯ
ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪೋಷಕಾಂಶಗಳ ಅಗತ್ಯಗಳನ್ನು ನೇರವಾಗಿ ಪರಿಹರಿಸುವ ಮೂಲಕ ಇದು ಇಳುವರಿಯನ್ನು ಹೆಚ್ಚಿಸುವುದಲ್ಲದೆ ದೀರ್ಘಕಾಲೀನ ಮಣ್ಣು ಮತ್ತು ಪರಿಸರದ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ ಎಂದು ಹೇಳಬಹುದು. ಹಾಗಾಗಿ ಎಲ್ಲ ರೈತ ಬಾಂಧವರು ಈ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.